ಎಲ್ಲ ವಿದ್ಯಾರ್ಥಿಗಳಿಗೂ ಡಿಜಿಟಲ್ ತರಗತಿಗಳಿಗೆ ಸ್ವಾಗತ. ನಾನು ಪ್ರದೀಪ್ ಜಾಲಿಕಟ್ಟಿ. ಇಂದು ನಾನು ನಿಮಗೆ ಪ್ರಥಮ PUCಯ ಜಾಗತಿಕ ಇತಿಹಾಸ ವಿಷಯದ ಕುರಿತು ವಿವರಿಸಲಿದ್ದೇನೆ. ಅಧ್ಯಾಯ 2 ಭಾಗ 3. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಅಧ್ಯಾಯ 2ರ ಭಾಗ 2ರಲ್ಲಿ ಮಾನವನ ಉಗಮ ಮತ್ತು ವಿಕಸನವನ್ನು ಕುರಿತು ತಿಳಿದುಕೊಂಡಿದ್ದೇವೆ. ಪ್ರಸ್ತುತ ಭಾಗ 3ರಲ್ಲಿ ಮಾನವನ ವಿಕಸನಕ್ಕೆ ಸಹಾಯಕವಾದ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಾಯುಗುಣದ ಬದಲಾವಣೆ. ವಾಯುಗುಣ ಹಾಗೂ ವಾತಾವರಣದ ಬದಲಾವಣೆಗಳು ಮಾನವನ ವಿಕಸನದ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರಿವೆ. ಕಳೆದ 6 ರಿಂದ 8 ಮಿಲಿಯನ್ ವರ್ಷಗಳಲ್ಲಿ ಭೂಮಿಯು ಸಾಮಾನ್ಯವಾಗಿ ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ಕಂಡಿದ್ದು ಹಲವು ಶೀತಯುಗಗಳನ್ನು ಎದುರಿಸಿದೆ. ಸುಮಾರು 2.5 ಮಿಲಿಯನ್ ವರ್ಷಗಳ ಪೂರ್ವದ ಶೀತಯುಗದಲ್ಲಿ ಭೂಮಿಯ ಬಹುತೇಕ ಭಾಗಗಳು ಹಿಮಚ್ಛಾದಿತಗೊಂಡು ವಾಯುಗುಣ ಮತ್ತು ಸಸ್ಯರಾಶಿಗಳಲ್ಲಿ ಮಹತ್ವದ ಬದಲಾವಣೆಗಳುಂಟಾದವು. ತಂಪು ಹಾಗೂ ಒಣ ಹವಾಗುಣವು ಅರಣ್ಯಗಳನ್ನು ಕುಗ್ಗಿಸಿ ಬಯಲು, ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳನ್ನು ಹೆಚ್ಚಿಸಿದವು. ಇದರಿಂದ ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ಆಹಾರಕ್ಕಾಗಿ ತೀವ್ರ ಪರಿಪೋಟಿ ಆರಂಭವಾಯಿತು. ಯಾವ ಜೀವಜಾತಿಯು ಈ ವಾಯುಗುಣಕ್ಕೆ ಹೊಂದಿಕೊಂಡು ಆಹಾರ ಸಂಪಾದಿಸಲು ಶಕ್ತವಾದವೋ ಅವು ಬದುಕುಳಿದರೆ ಉಳಿದವು ಅಳಿದು ಹೋಗಿವೆ. ಶೀತಯುಗವು ಆರಂಭಿಕ ಮಾನವರಿಗೆ ಪ್ರಾಣಿಗಳ ಚರ್ಮವನ್ನು ಧರಿಸಿ ದೇಹ ಬೆಚ್ಚಗಿಟ್ಟುಕೊಳ್ಳಲು ಪ್ರೇರೇಪಿಸಿದವು. ಅನೇಕ ಸಲ ಅಸ್ತಿತ್ವದಲ್ಲಿದ್ದ ಪ್ರಭೇದಗಳಿಂದ ವಾಯುಗುಣಕ್ಕೆ ಸೂಕ್ತ ರೀತಿಯಲ್ಲಿ ಹೊಂದಿಕೊಳ್ಳುವಂತಹ ಹೊಸ ಪ್ರಜಾತಿಗಳು ಉದಯಿಸಿದವು. ಆಸ್ಟ್ರಲೋಪಿಥೆಕಸ್ ಪ್ರಜಾತಿಯು ಕ್ರಮೇಣ ಅಳಿದರೆ ಒಣ ವಾಯುಗುಣಕ್ಕೆ ಹೊಂದಿಕೊಂಡ ಹೋಮೋ ಅಂದರೆ ಆರಂಭಿಕ ಮಾನವನು ಬದುಕುಳಿದ. 20,000 ವರ್ಷಗಳ ಮೊದಲು ಭೂಮಿಯು ಕೊನೆಯ ಶೀತಯುಗವನ್ನು ಕಂಡಿತು. ಹೀಗೆ ಅನೇಕ ಪ್ರಭೇದಗಳಲ್ಲಿ ಬದುಕುಳಿಯಲು ಆದ ಬದಲಾವಣೆಗಳಿಗೆ ಭೂಮಿಯ ವಾಯುಗುಣವು ಪ್ರಮುಖವಾಗಿ ಕಾರಣವಾಯಿತು. ಹಿಂದಿನ 6 ರಿಂದ 8 ಮಿಲಿಯನ್ ವರ್ಷಗಳಿಗೆ ಹೋಲಿಸಿದರೆ ನಾವು ಇಂದು ಬೆಚ್ಚನೆಯ ವಾಯುಗುಣವನ್ನು ಹೊಂದಿದ್ದೇವೆ. ವಿವಿಧ ಪ್ರಭೇದಗಳ ಉಗಮ ಮತ್ತು ವಿಕಸನ ಹಾಗೂ ಅಸ್ತಿತ್ವ ಮತ್ತು ಅಳಿವಿಗೆ ಭೂಮಿಯ ವಾತಾವರಣ ಹಾಗೂ ವಾಯುಗುಣ ಪ್ರಮುಖ ಕಾರಣವಾಗಿವೆ. ಇನ್ನು ಎರಡನೆಯ ಪ್ರಮುಖ ಅಂಶವಾಗಿ ಮೆದುಳಿನ ಗಾತ್ರದಲ್ಲಾದ ವೃದ್ಧಿ. ಪ್ರಕೃತಿಯ ಸವಾಲುಗಳನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿಯೇ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾದ ಮಿದುಳು ವಿಕಸನಗೊಂಡಿತು. ಮಾನವರು ತಮಗಿಂತ ದೈಹಿಕವಾಗಿ ಪ್ರಬಲ ಪ್ರಾಣಿಗಳನ್ನು ಎದುರಿಸಿ ಬದುಕುಳಿಯಬೇಕಾಯಿತು. ಹೋಮೋ ಹಬಿಲಸ್ ಪ್ರಜಾತಿಯ ಮೆದುಳಿನ ಗಾತ್ರವು 600 ಘನ ಸೆಂಟಿಮೀಟರ್ಗಳಾಗಿತ್ತು. ಚಿಂಪಾಂಜಿಗಳ ಮೆದುಳಿನ ಗಾತ್ರಕ್ಕಿಂತ ಇದು ಸ್ವಲ್ಪ ಮಾತ್ರವೇ ಹೆಚ್ಚಾಗಿತ್ತು. ಹೋಮೋ ಎರೆಕ್ಟಸ್ ಪ್ರಜಾತಿಯ ಮೆದುಳಿನ ಗಾತ್ರವು 8,000 ದಿಂದ 1,100 cc. ನಿಯಾಂಡರ್ ಮಾನವನ ಮೆದುಳಿನ ಗಾತ್ರವು 1,200 ರಿಂದ 1,900 cc ಹಾಗೂ ಇಂದಿನ ಹೋಮೋ ಸಪಿಯನ್ಸ್ ಅಂದರೆ ಪ್ರಸ್ತುತ ಇರುವ ಜಾಣ ಮಾನವನ ಮೆದುಳಿನ ಗಾತ್ರ ಸುಮಾರು 1,400 cc. ಇದು ಚಿಂಪಾಂಜಿ ಹಾಗೂ ಗೋರಿಲ್ಲಾ ಮೆದುಳಿನ ದುಪ್ಪಟ್ಟು ಗಾತ್ರಕ್ಕಿಂತ ಹೆಚ್ಚು. ಮೆದುಳಿನ ಗಾತ್ರದ ವೃದ್ಧಿಯಿಂದಾಗಿ ದೃಷ್ಟಿ ಸುಧಾರಣೆಯಾಯಿತು, ನೇರ ಅಂಗವಿನ್ಯಾಸ ಅಭಿವೃದ್ಧಿಯಾಯಿತು, ದ್ವಿಪಾದ ಚಲನೆ, ಆಯುಧಗಳು ಹಾಗೂ ಬೆಂಕಿಯ ಉಪಯೋಗ, ಯೋಜಿತ ಬೇಟೆ, ಆಹಾರ ಸಂಗ್ರಹಣೆ, ಭಾಷೆ ಮುಂತಾದವುಗಳು ಸಾಧ್ಯವಾದವು. ಈ ಎಲ್ಲ ಚಟುವಟಿಕೆಗಳು ಮೆದುಳಿನ ಗಾತ್ರದ ವೃದ್ಧಿಗೆ ಸಹಾಯ ಮಾಡಿದವೆ. ಇನ್ನು ಮೂರನೆಯದಾಗಿ ಆಹಾರ ಹಾಗೂ ಆಶ್ರಯತಾಣ. ಹೋಮಿನಾಯ್ಡ್ಗಳು ಮರಗಳ ಮೇಲೆ ಜೀವಿಸುತ್ತಿದ್ದವು. ಗಿಡ ಮರಗಳು ಅವುಗಳಿಗೆ ಪರಭಕ್ಷಕಗಳಿಂದ ರಕ್ಷಣೆ ನೀಡುವ ಆಶ್ರಯ ತಾಣಗಳಾದವು. ಹೋಮಿನಾಯ್ಡ್ಗಳು ಬೀಜಗಳು, ಹಣ್ಣುಗಳು, ಗಡ್ಡೆಗಳು ಮುಂತಾದ ಆಹಾರವನ್ನು ಸಂಗ್ರಹಿಸುತ್ತಿದ್ದವು. ಅವು ಮಾಂಸಾಹಾರಿಯಾಗಿರಲಿಲ್ಲ. ಇನ್ನು ಹೋಮಿನಿಡ್ಗಳು ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದವು. ವಾಯುಗುಣ ಬದಲಾವಣೆಯು ಅರಣ್ಯಗಳನ್ನು ಕುಗ್ಗಿಸಿ ಬಯಲು, ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳನ್ನು ಹೆಚ್ಚಿಸಿದವು. ಇದರಿಂದ ಆಹಾರ ಸಂಗ್ರಹಿಸಲು ಗಿಡಮರಗಳನ್ನು ಬಿಟ್ಟು ನೆಲದ ಮೇಲೆ ಬರುವುದು ಮಾನವನಿಗೆ ಅನಿವಾರ್ಯವಾಯಿತು. ಮೊದಮೊದಲು ಅತಿ ಕಡಿಮೆ ಅವಧಿ ನೆಲದ ಮೇಲೆ ಕಳೆಯುತ್ತಿದ್ದ ಹೋಮಿನಿಡ್ಗಳು ಕ್ರಮೇಣ ದೀರ್ಘಾವಧಿಯವರೆಗೆ ಹೊಂದಿಕೊಳ್ಳಲಾರಂಭಿಸಿದವು.
ಹೀಗೆ ನೆಲದ ಜೀವನಕ್ಕೆ ಹೊಂದಿಕೊಂಡ ಹೋಮಿನಿಡ್ಗಳು ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡವು. ಈ ತಾಣಗಳು ಅವುಗಳಿಗೆ ತಕ್ಕ ಮಟ್ಟಿಗೆ ಸೂರ್ಯ, ಮಳೆ, ಗಾಳಿ ಹಾಗೂ ಪರಭಕ್ಷಕಗಳಿಂದ ರಕ್ಷಣೆ ನೀಡಿದವು. ನಿಯಾಂಡರ್ ಮಾನವ ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ. ಆಹಾರದ ಕೊರತೆಯು ಆಹಾರದ ಸಂಗ್ರಹಣೆಯ ಜೊತೆಗೆ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳನ್ನು ಇಲ್ಲವೇ ಪರಭಕ್ಷಕಗಳು ಕೊಂದು ತಿಂದು ಉಳಿಸಿದ ಆಹಾರವನ್ನು ಬಳಸಲಾರಂಭಿಸಿದವು. ಹೀಗೆ ಸತ್ತ ಪ್ರಾಣಿಗಳನ್ನು ಅರಸಲು ನೆಲದ ಮೇಲೆ ಹೆಚ್ಚು ಹೆಚ್ಚು ದೂರ ಕ್ರಮಿಸಬೇಕಾಗತೊಡಗಿತು. ಈ ಚಟುವಟಿಕೆಗಳು ನೇರ ಅಂಗವಿನ್ಯಾಸ ಮತ್ತು ದ್ವಿಪಾದ ಚಲನೆಯನ್ನು ಅಭಿವೃದ್ಧಿಪಡಿಸಿತು. ಬದುಕುಳಿಯಲು ಇದು ತುಂಬ ಅವಶ್ಯಕವಾಗಿತ್ತು. ಇನ್ನು ಹೋಮಿನಿನ್ಗಳು ಅಂದರೆ ಅರ್ಕಾಯಿಕ್ ಮಾನವ ಪ್ರಜಾತಿ. ಅವು ಆಹಾರ ಸಂಗ್ರಹಣೆ ಮತ್ತು ಸತ್ತ ಪ್ರಾಣಿಗಳ ಸಂಗ್ರಹಣದ ಜೊತೆಗೆ ಯೋಜಿತವಾದ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಆರಂಭಿಸಿದವು. ಯೋಜಿತ ಬೇಟೆ ಮತ್ತು ದೊಡ್ಡ ಪ್ರಾಣಿಗಳನ್ನು ವಧಿಸಿರುವ ಅತ್ಯಂತ ಪ್ರಾಚೀನ ಕುರುಹುಗಳು ಎರಡು ಸ್ಥಳಗಳಲ್ಲಿ ಕಂಡುಬಂದಿವೆ. ಮೊದಲನೆಯದಾಗಿ ಇಂಗ್ಲೆಂಡಿನ ಬಾಕ್ಸ್ಗ್ರೋವ್, ಇದು 5 ಲಕ್ಷ ವರ್ಷಗಳ ಹಿಂದಿನದು. ಇನ್ನು ಎರಡನೆಯದಾಗಿ ಜರ್ಮನಿಯ ಶಾನೆಂಜೆನ್, ಇದು 4 ಲಕ್ಷ ವರ್ಷಗಳ ಹಿಂದೆ ಯೋಜಿತವಾದ ಬೇಟೆಗೆ ಆಯುಧಗಳನ್ನು ಅಭಿವೃದ್ಧಿಪಡಿಸುವ ಹಾಗೂ ಸಹವರ್ತಿಗಳ ಸಹಯೋಗದ ಅವಶ್ಯಕತೆ ಇತ್ತು ಎಂಬುದನ್ನು ಬಿಂಬಿಸುತ್ತವೆ. ಏಕೆಂದರೆ ಬೇಟೆಯಾಡಬೇಕಾಗಿದ್ದ ಪ್ರಾಣಿಗಳು ಬೇಟೆಯಾಡುವವರಿಗಿಂತ ದೊಡ್ಡದು, ವೇಗವಾದದ್ದು ಹಾಗೂ ಬಲಿಷ್ಠವಾಗಿದ್ದವು. ಯೋಜಿತ ಬೇಟೆ ಹಾಗೂ ಆಯುಧಗಳನ್ನು ಮಾಡುವ ಕ್ರಿಯೆಯು ಮಿದುಳನ್ನು ಉತ್ತೇಜಿಸಿ ಮಿದುಳಿನ ಗಾತ್ರದ ಹೆಚ್ಚಳಕ್ಕೆ ಕಾರಣವಾದವು. ಅಂತೆಯೇ ಮೆದುಳಿನ ಗಾತ್ರದ ಹೆಚ್ಚಳವು ಸುಧಾರಿತ ಯೋಜನೆ ಹಾಗೂ ಆಯುಧಗಳನ್ನು ನಿರ್ಮಿಸಲು ಕಾರಣವಾಯಿತು. ಹೆಚ್ಚಿನ ಆಹಾರ ದೊರೆಯುತ್ತಿದ್ದ ನದಿ ಹಾಗೂ ಕೊಳ್ಳಗಳಂತಹ ಸ್ಥಳಗಳಿಗೆ ಮೇಲಿಂದ ಮೇಲೆ ಭೇಟಿ ನೀಡಲಾರಂಭಿಸಿದ ಅರ್ಕಾಯಿಕ್ ಮಾನವರು ಅವುಗಳ ಸಮೀಪದಲ್ಲಿಯೇ ಆಶ್ರಯಕ್ಕಾಗಿ ಯಾವುದೇ ಗುಹೆಗಳು ಇಲ್ಲವೇ ವಿಸ್ತರಿಸಿದ ಬಂಡೆಗಳು ದೊರೆಯದೆ ಹೋದಾಗ ದೊಡ್ಡ ಪ್ರಾಣಿಗಳ ಅಸ್ಥಿಪಂಜರ, ಕಟ್ಟಿಗೆ, ಕಲ್ಲು, ಹುಲ್ಲು ಮುಂತಾದವುಗಳನ್ನು ಉಪಯೋಗಿಸಿ ಆಶ್ರಯ ತಾಣಗಳನ್ನು ಬಯಲಲ್ಲಿ ನಿರ್ಮಿಸಲು ಆರಂಭಿಸಿದರು. ಹೀಗೆ ಮಾನವ ಪ್ರಜಾತಿಯ ಪಯಣವು ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರೆದು ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಹಂತಕ್ಕೆ ಬಂದು ತಲುಪಿತು. ಪ್ರಸ್ತುತ ನೋಡುತ್ತಿರುವ ದೃಶ್ಯವು ಐರ್ಲೆಂಡಿನ ಪೋಲ್ನಾಬೋರ್ನ್ ಡಾಲ್ಮೆನ್ನಲ್ಲಿ ದೊರೆಯುತ್ತಿರುವ ಹೋಮಿನಿನ್ ಆಶ್ರಯ ತಾಣವಾಗಿದೆ. ಇನ್ನು ನಾಲ್ಕನೆಯ ಪ್ರಮುಖ ಅಂಶವಾಗಿ ದ್ವಿಪಾದ ಚಲನೆ. ಹೋಮಿನೈಡ್ಗಳು ಚತುಷ್ಪಾದಿಗಳಾಗಿದ್ದವು, ಅಂದರೆ 4 ಕಾಲುಗಳನ್ನು ಉಪಯೋಗಿಸಿ ಚಲಿಸುತ್ತಿದ್ದವು. ಆದರೆ ಮುಂಗಾಲುಗಳು ಸಡಿಲವಾಗಿ ಹಾಗೂ ಬಾಗಿಸಲು ಬರುವಂತಿತ್ತು. ಹೋಮಿನಿಡ್ಗಳು ಕ್ರಮೇಣ ನೇರ ಅಂಗರಚನೆಯನ್ನು ಹೊಂದಿದವು. ಹೋಮಿನಿನ್ಗಳು ದ್ವಿಪಾದ ಚಲನೆಯನ್ನು ರೂಢಿಸಿಕೊಂಡವು. ದ್ವಿಪಾದ ಚಲನೆ ಎಂದರೆ ಎರಡೇ ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಇಲ್ಲವೇ ಓಡುವುದು ಎಂದರ್ಥ. ದ್ವಿಪಾದ ಚಲನೆಗೆ ಅನುಕೂಲಕರವಾಗಿ ಅಸ್ಥಿಪಂಜರದ ವಿನ್ಯಾಸ ಹಾಗೂ ಸ್ನಾಯುಗಳು ಸಹ ಮಾರ್ಪಾಟುಗೊಂಡವು. ದ್ವಿಪಾದ ಚಲನೆ ಮುಂಗಾಲುಗಳನ್ನು ಸ್ವತಂತ್ರಗೊಳಿಸಿ, ಹೀಗೆ ಸ್ವತಂತ್ರಗೊಂಡ ಮುಂಗಾಲುಗಳು ನಿಧಾನವಾಗಿ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತವನ್ನು ಅಭಿವೃದ್ಧಿಸಿಕೊಂಡು ಕೈಗಳಾಗಿ ಪರಿವರ್ತಿತಗೊಂಡವು. ಇದು ಬೇಟೆಯಾಡಲು ಹಾಗೂ ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು, ಆಯುಧಗಳನ್ನು ತಯಾರಿಸಲು ಮತ್ತು ಆಯುಧಗಳನ್ನು ಉಪಯೋಗಿಸಲು ಸಹಕಾರಿಯಾಯಿತು. ದ್ವಿಪಾದ ಚಲನೆಯು ದೂರದವರೆಗೆ ದೃಷ್ಟಿ ಹರಿಸಲು ಹಾಗೂ ದೂರ ಪ್ರಯಾಣವನ್ನು ಹೆಚ್ಚು ಶ್ರಮವಿಲ್ಲದೆ ಕ್ರಮಿಸಲು ಸಹ ಸಹಾಯಕವಾಯಿತು. ಇನ್ನು ಐದನೆಯ ಪ್ರಮುಖ ಅಂಶವಾಗಿ ಉಪಕರಣಗಳ ಅಥವಾ ಆಯುಧಗಳ ತಯಾರಿಕೆ. ಉಪಕರಣಗಳ ಉಪಯೋಗ ಕೇವಲ ಮಾನವರಿಗೆ ಸೀಮಿತವಾಗಿರದೆ ಕೆಲವು ವಾನರಗಳು ಗಟ್ಟಿಯಾದ ಕಾಯಿಗಳು ಮತ್ತು ಬೀಜಗಳನ್ನು ಒಡೆಯಲು ಕಲ್ಲುಗಳನ್ನು ಉಪಕರಣಗಳನ್ನಾಗಿ ಬಳಸುತ್ತವೆ. ಆದರೆ ಮಾನವನ ಉಪಕರಣಗಳ ಬಳಕೆಯು ವಾನರಗಳ ಉಪಕರಣ ಬಳಕೆಗಿಂತ ಬಹಳ ಸುಧಾರಿತವಾದದ್ದಾಗಿದೆ. ಉಪಕರಣಗಳನ್ನು ನಿರ್ಮಿಸುವ ಮತ್ತು ಬಳಸುವ ಪ್ರಕ್ರಿಯೆಗೆ ಹೆಚ್ಚಿನ ಬುದ್ಧಿಶಕ್ತಿಯ ಅವಶ್ಯಕತೆ ಇತ್ತು. ಕಟ್ಟಿಗೆ, ಮೂಳೆ ಮತ್ತು ಶಿಲೆಗಳನ್ನು ಉಪಯೋಗಿಸಿ ಉಪಕರಣಗಳು ತಯಾರಿಸಲ್ಪಡುತ್ತಿತ್ತು. ಉಪಕರಣಗಳನ್ನು ಸಾಮಾನ್ಯವಾಗಿ ಬೇಟೆಗಾಗಿ ಹಾಗೂ ಪರಭಕ್ಷಕಗಳಿಂದ ರಕ್ಷಿಸಿಕೊಳ್ಳಲು ಬಳಸಲಾಗುತ್ತಿತ್ತು.
ಕಲ್ಲಿನ ಉಪಕರಣಗಳ ಬಳಕೆಯನ್ನು ಇತಿಹಾಸದಲ್ಲಿ ಶಿಲಾಯುಗ ಎಂದು ಅಭ್ಯಸಿಸಲಾಗುತ್ತದೆ. ಉಪಕರಣಗಳ ತಯಾರಿಕೆ ಮತ್ತು ಅವುಗಳ ಬಳಕೆ ಮುಂಗಾಳುಗಳು ಕೈಗಳಾಗಿ ಪರಿವರ್ತಿತವಾಗಲು ಹಾಗೂ ಮಿದುಳಿನ ಗಾತ್ರದ ಏರಿಕೆಗೂ ಕಾರಣವಾಯಿತು. ನಮಗೆ ದೊರೆತಿರುವ ಅತ್ಯಂತ ಪುರಾತನ ಉಪಕರಣಗಳು ಎಂದರೆ 2.6 ಮಿಲಿಯನ್ ವರ್ಷ ಪೂರ್ವದ ಇಥಿಯೋಪಿಯಾದ ಓಲ್ಡ್ವಾನ್ ಶಿಲಾಯುಧಗಳು. ಈ ಉಪಕರಣಗಳನ್ನು ತಯಾರಿಸುವ ನೈಪುಣ್ಯತೆಯನ್ನು ಆಧರಿಸಿ ಪ್ರಾಚೀನ ಅಂದರೆ ಪ್ಯಾಲಿಯೋಲಿಥಿಕ್, ಮಧ್ಯಕಾಲೀನ ಅಂದರೆ ಮೆಸೊಲಿಥಿಕ್ ಹಾಗೂ ನವಶಿಲಾಯುಗ ನಿಯೋಲಿಥಿಕ್ ಎಂದು ವರ್ಗೀಕರಿಸಲಾಗಿದೆ. ಅಂತೆಯೇ ಉಪಕರಣಗಳನ್ನು ಲೋಹಗಳಿಂದ ತಯಾರಿಸುವಾಗ ಸಂಬಂಧಿಸಿದ ಲೋಹಯುಗವಾಗಿ ವರ್ಗೀಕರಿಸಲಾಗಿದೆ. ಆಸ್ಟ್ರಲೋಪಿಥೆಕಸ್ ನೈಸರ್ಗಿಕವಾಗಿ ದೊರೆಯುವ ಶಿಲೆಗಳನ್ನೇ ಆಯುಧವಾಗಿ ಮೊದಲಿಗೆ ಬಳಸಿದ ಪ್ರಜಾತಿಯಾದರೆ, ನೈಸರ್ಗಿಕ ಶಿಲೆಗಳನ್ನು ಆಯುಧಗಳನ್ನಾಗಿ ತಯಾರಿಸಿ ಬಳಸಿದ ಪ್ರಜಾತಿಯು ಹೋಮೋ ಹಬಿಲಸ್ ಎಂದು ಗುರುತಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಮಾನವನ ವಿಕಸನಕ್ಕೆ ಅಗತ್ಯವಾದ ಪ್ರಮುಖ 5 ಅಂಶಗಳನ್ನು ಕುರಿತು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಭಾಗ 4ರಲ್ಲಿ ಮಾನವನ ಅಭಿವೃದ್ಧಿಗೆ ಸಹಾಯಕವಾದ ಇನ್ನುಳಿದ ಅಂಶಗಳನ್ನು ಕುರಿತು ತಿಳಿದುಕೊಳ್ಳೋಣ. ಪ್ರಸ್ತುತ ಅಭ್ಯಸಿಸಿರುವ ವಿಷಯದ ಮೇಲೆ ನಿಮಗೆಲ್ಲರಿಗೂ 2 ಚಟುವಟಿಕೆಗಳು. ಮಾನವನ ವಿಕಸನಕ್ಕೆ ಸಹಾಯಕವಾದ ಪ್ರಮುಖ 5 ಅಂಶಗಳನ್ನು ವಿವರಿಸಿ. 2ನೆಯ ಚಟುವಟಿಕೆ, ಮಾನವನ ಅಭಿವೃದ್ಧಿಯಾಗಲು ಆಹಾರದ ಹುಡುಕಾಟ ಮತ್ತು ದ್ವಿಪಾದ ಚಲನೆಯು ಎಷ್ಟು ಅವಶ್ಯಕವಾಗಿದೆ ಎಂಬುದನ್ನು ಚರ್ಚಿಸಿರಿ. ಎಲ್ಲರಿಗೂ ಧನ್ಯವಾದಗಳು.